ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನನ್ನ ಆರೋಗ್ಯ ಸರಿ ಇರಲಿಲ್ಲ. ಅದಕ್ಕಾಗಿ ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲೇ ಇರೋದಕ್ಕೆ ನಿರ್ಧಾರ ಮಾಡಿದೆ. ಮನೆ ಓನರ್ ಒಂದು ರೂಮಲ್ಲಿ ನನಗೆ ಮಲಗೋದಕ್ಕೆ ಹೇಳಿದ್ರು. ನಾನು ಮಲ್ಕೊಂಡೆ. ಮಧ್ಯರಾತ್ರಿ ಯಾರೋ ನನ್ನ ದೇಹನ ಅವರ ಒರಟು ಕೈಗಳಿಂದ ಮುಟ್ತಾ ಇದ್ದಾರೆ. ಎಚ್ಚರ ಆದರೆ ಕತ್ಲೆ ಆಗಿತ್ತು, ತಿಳಿಲೇ ಇಲ್ಲ. ನಂತರ ಆ ಮನುಷ್ಯ ನನ್ನ ಬಟ್ಟೆನ ತೆಗಿತಾ ಇದ್ದಾನೆ. ಆಗ ನಾನು ದೂರ ತಳ್ಳಿ ತುಂಬ ಪ್ರಯಾಸದಿಂದ ಹಾಕಿದೆ. ಆಗ ತಿಳಿತು ಅದು ನಾನು ಕೆಲಸ ಮಾಡ್ತಾ ಇದ್ದ ಮನೆಯ ಡ್ರೈವರ್. ಅವನಿಗೆ ಮುಜುಗರ ಆದರೂ ನನ್ನ ದೇಹನ ಬಿಡ್ತಾನೇ ಇಲ್ಲ. ನಾನು ಬೇಡ ಅಂತ ಹೇಳಿದ್ರು ಅವನಿಗೆ ಬೇಕಾದ ಕೆಲಸನೇ ಮಾಡ್ತಿದ್ದಾನೆ. ನನ್ನ ದೇಹನ ಆಕ್ರಮಿಸ್ಕೊಳ್ತಾ ಇದ್ದಾನೆ. ಎರಡು ದೇಹಗಳು ಒಂದಾಗ್ತಾ ಇದ್ವಿ. ಆಗ ಆ ಡ್ರೈವರ್ ನನ್ನ ಕಿವಿನಲ್ಲಿ ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅದೇನು ಗೊತ್ತಾ? ನಿಮಗೆ ಗೊತ್ತಾಗಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿ. ಆಗ ಅವನು ಏನು ಹೇಳ್ದ ಅಂತ ನಿಮಗೆ ಅರ್ಥ ಆಗುತ್ತೆ. ನನ್ನ ಹೆಸರು ಪವಿತ್ರ. ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು. ಆದರೆ ನಾನು ಹೈಸ್ಕೂಲಿಗೆ ಬಂದಾಗ ಅಪ್ಪನ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದಕ್ಕೆ ಶುರುವಾಯಿತು. ಆಗ ನನ್ನನ್ನು ವಿಧಿ ಇಲ್ಲದೆ ನನ್ನ ಸೋದರತ್ತೆ ಮನೆಗೆ ಕಳಿಸಿದ್ರು. ಅಮ್ಮ ಅಳ್ತಿದ್ಲು, ಬೇಡ ನಾನೇ ಮನೆ ಕೆಲಸ ಮಾಡಿ ನನ್ನ ಮಗಳನ್ನು ಸಾಕ್ತೀನಿ ಅಂತ. ಆದರೆ ಬಿಸ್ನೆಸ್ ಲಾಸ್ ಆಗಿದ್ದರಿಂದ ಅಪ್ಪ ಸ್ವಲ್ಪ ಮೂಡಿ ಆಗಿಬಿಟ್ಟಿದ್ರು. ಅದರಿಂದ ಅಮ್ಮ 3 ಹೊತ್ತು ಅಪ್ಪನ ಜೊತೆನೇ ಇರಬೇಕಾಗಿತ್ತು. ನನ್ನ ಕಡೆ ಗಮನ ಹರಿಸೋದಕ್ಕೆ ಅವಳಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನಾನು ಅತ್ತೆ ಮನೆಯಲ್ಲಿ ಇರೋದೇ ಸೂಕ್ತ ಅಂತ ನಾನೇ ಅತ್ತೆ ಮನೆನ ಆರಿಸ್ಕೊಂಡೆ. ಅಮ್ಮನ ಮನೆಯ ಸಂಬಂಧಿಕರು. ನಾನು ಹೋದರೆ ಅಮ್ಮನ್ನ ಬೈತಾರೆ, 2 ದಿನ ಚೆನ್ನಾಗಿ ನೋಡ್ಕೊಳ್ತಾರೆ. ನಂತರ ನನ್ನ ಗುಣಗಾನವನ್ನು ನನ್ನ ಮಾಮನ ಹೆಂಡತಿ ಮಾಡ್ತಾನೇ ಇರ್ತಾಳೆ. ಏನು ಅಂದರೆ ಅಮ್ಮ ಶ್ರೀಮಂತರ ಮನೆ ಹೆಣ್ಣುಮಗಳು, ಒಬ್ಬಳೇ ಮಗಳು. ಅವಳನ್ನು ವಿದೇಶದಲ್ಲಿ ಇರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚಿಸಿದ್ರೆ ಅಮ್ಮ ತಾತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಒಬ್ಬ ಕಾರ್ಮಿಕನನ್ನು ಪ್ರೀತಿಸಿ ಅವನ ಜೊತೆ ಓಡಿ ಹೋದ್ಲು. ಇದರಿಂದ ತಾತನ ಆರೋಗ್ಯ ಹಾಳಾಯಿತು. ಅವರು ಹಾಸಿಗೆ ಹಿಡಿದ್ರು. ಅಮ್ಮಂಗೆ ತಾಯಿ ಮನೆ ಸಂಪೂರ್ಣವಾಗಿ ಕಿತ್ತು ಹೋಗಿತ್ತು. ಈಗ 3-4 ವರ್ಷದಿಂದ ತಾತನ ಮನೆಗೆ ಹೋಗೋದು. ಅಮ್ಮ ಹೋಗೋದಕ್ಕೆ ಶುರು ಮಾಡಿದ ದಿನದಿಂದ ತಾತನ ಆರೋಗ್ಯ ಸರಿ ಹೋಗಿದೆ. ಅತ್ತೆಗೆ ಭಯ, ಎಲ್ಲಿ ತಾತ ಸಿಂಪತಿಯಿಂದ ಎಲ್ಲ ಆಸ್ತಿನೂ ಅಮ್ಮನ ಹೆಸ್ರಿಗೆ ಬರೆದು ಬಿಡ್ತಾರೆ. ಎಲ್ಲ ಬೇಡ, ಇರೋದ್ರಲ್ಲಿ ಸಾಸಿವೆ ಕಾಳಷ್ಟು ಕೊಟ್ಟರು ಕೂಡ ಅತ್ತೆಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಮಾವನ ಕಿವಿ ಊದಿ ಊದಿ ಯಾವಾಗಲೂ ಅಮ್ಮನ್ನ ಬಯಸ್ತಾ ಇರ್ತಾಳೆ. ಮಾಮನ ಹೆಂಡತಿ ಪ್ರಕಾರ ಅಮ್ಮ ಶ್ರೀಮಂತರ ಮನೆ ಹುಡುಗನ ಮದುವೆ ಆಗಿದ್ರೆ ಇಲ್ಲಿ ಆಸ್ತಿಗೆ ಬರ್ತಿರ್ಲಿಲ್ಲ, ಈಗ ನಾವೇ ಕೊಡಬೇಕು ಅನ್ನೋದು. ಇದನ್ನು ಅರಿತ ಅಪ್ಪ ಅಮ್ಮ ಆದಷ್ಟು ಅವರಿಂದ ದೂರ ಇದ್ದರು. ತಾತಂಗೆ ಮತ್ತು ಅಜ್ಜಿಗೆ ಬೇಜಾರಾಗಬಾರ್ದು ಅಂತ ಅಲ್ಲಿಗೆ ಹೋಗೋದು. ಈಗೇನಾದರೂ ನಾನು ಪರ್ಮನೆಂಟ್ ಅವ್ರ ಮನೆಯಲ್ಲಿರೋದಕ್ಕೆ ಹೋದರೆ ಅತ್ತೆ ಅಷ್ಟೇ ನಂಗೆ ಊಟ ಹಾಕೋದಿಲ್ಲ. ಆದ್ದರಿಂದ ನನ್ನ ತಂಗಿ ಮನೆಯಲ್ಲಿರೋದಕ್ಕೆ ನಿರ್ಧರಿಸಿದೆ. ಎಷ್ಟೇ ಆದರೂ ನಮ್ಮ ರಕ್ತ, ಬೇಸರ ಮಾಡ್ಕೊಳ್ಳೋದಿಲ್ಲ ಅಂತ ಅಪ್ಪನ ಜೊತೆ ಬಲವಂತ ಮಾಡಿದೆ. ಅತ್ತೆ ಮನೆಯಲ್ಲಿ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ ಅಂತ. ಮೊದಲು ಇಷ್ಟ ಇಲ್ಲದೆ ಇದ್ದರು, ಯಾಕಂದರೆ ಅಷ್ಟೊಂದು ಪ್ರೀತಿಯಿಂದ ಅಷ್ಟೊಂದು ಕಾಳಜಿಯಿಂದ ನಮ್ಮನೆಯಲ್ಲಿ ಇಟ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಎಲ್ಲರೂ ಎಮೋಷ್ನಲ್ ಆದರು. ಆ ಸಮಯದಲ್ಲಿ ಅದು ತುಂಬ ದುಃಖದ ಸಮಯ ಆಗಿತ್ತು ನನಗೆ. ಆದರೆ ನನ್ನ ತಲೆಯಲ್ಲಿ ತುಂಬಾ ಪ್ಲಾನ್ ಇತ್ತು. ಪೇಟೆನಲ್ಲಿ ಏನಾದರೂ ಕೆಲಸ ಮಾಡಬೇಕು, ಪಾರ್ಟ್ ಟೈಮ್. ಅದರಿಂದ ಬಂದ ಹಣವನ್ನು ಸ್ವಲ್ಪ ಅಮ್ಮಂಗೆ ಕಳಿಸ್ಬೇಕು, ಅಪ್ಪನ ಆರೋಗ್ಯ ಬೇಗ ಸುಧಾರಿಸ್ಬೇಕು. ಈ ರೀತಿ 10 ಹಲವು ಆಲೋಚನೆಗಳಿತ್ತು. ಆದರೆ ಅತ್ತೆ ಮನೆಗೆ ಬಂದ ಮೊದಲ ದಿನದಲ್ಲೇ ತಿಳಿದು ಹೋಯಿತು. ಇಲ್ಲಿ ಕಾಂಪೌಂಡಿಂದ ಹೊರಗೆ ಹೋದರೆ ಅತ್ತೆ ದೊಡ್ಡ ಶಿಕ್ಷೆ ನನಗೆ ಕೊಡ್ತಿದ್ಲು. ಬೆಂಗಳೂರಲ್ಲಿ ಹುಡುಗರು ಸರಿ ಇಲ್ಲ, ನಿನ್ನ ಅಪ್ಪ ಅಮ್ಮ ತುಂಬ ನಂಬಿಕೆಯಿಂದ ಕಳಿಸಿದ್ದಾರೆ, ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರ್ಕೊ, ಅಲ್ಲಿವರೆಗೂ ನಿನ್ನ ಅಪ್ಪ ಅಮ್ಮಂಗೆ ಬೇಕಾದ ಹಣದ ಸಹಾಯವನ್ನು
ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಅತ್ತೆ ಅಂದರೆ ನಂಗೆ ಸ್ವಲ್ಪ ಭಯ ಜಾಸ್ತಿ. ಅವಳು ಹೇಳಿದ ಮಾತಿಗೆ ತಲೆ ಆಡಿಸ್ದೆ. ಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ ಮೊದಲು ಕಷ್ಟ ಆದರೂ ನಂತರ ನಾನು ಚೆನ್ನಾಗಿ ಓದೋದಕ್ಕೆ ಪ್ರಾರಂಭಿಸಿದೆ. 1 ವರ್ಷ. ಆದರೆ ಅತ್ತೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ಳು. ನಂತರ SSLCಗೆ ಬಂದಾಗ ಅತ್ತೆ ಸ್ವಭಾವ ಸಂಪೂರ್ಣವಾಗಿ ಬದಲಾಯಿತು. ಹೋಗಬೇಡ, ಇಲ್ಲೇ ಮನೆ ಕೆಲಸ ಮಾಡ್ಕೊಂಡಿರುವಂತೆ ಅತ್ತೆ ಹೇಳಿದ್ರು. ಅತ್ತೆ ಮಾತಿಗೆ ನಾನೂ ಒಪ್ಕೊಂಡೆ. ಯಾಕಂದರೆ ನನಗೆ ಹಣದ ಅವಶ್ಯಕತೆ ಇತ್ತು. ಅತ್ತೆ ತನ್ನ ಗೆಳತಿ ಮನೆಯಲ್ಲಿ ಕೆಲಸಕ್ಕಿಟ್ರು. ಬೆಳಗ್ಗೆ ಬರ್ತಿದ್ದೆ, ಸಂಜೆ ಹೋಗ್ತಿದ್ದೆ. ತಿಂಡಿ ಊಟ, ಸಂಜೆ ಊಟ ಇಲ್ಲೇ ಆಗ್ತಿತ್ತು. ಕಾಫಿ ಎಷ್ಟು ಸಲ ಬೇಕಾದರೂ ಹಾಕ್ಕೊಂಡು ಕುಡಿಬೋದಾಗಿತ್ತು. ಐಸ್ ಕ್ರೀಮ್ ತಿನ್ಬೋದಾಗಿತ್ತು. ಬಗೆ ಬಗೆ ತಿಂಡಿಗಳು ಅವ್ರ ಮನೆ ಕಿಚನ್ನಲ್ಲಿದ್ವು. ಅವುಗಳನ್ನೆಲ್ಲ ಹೇಗೆ ಬೇಕಾದರೂ ತಿನ್ಬಹುದು. ಅಷ್ಟೊಂದು ಸ್ವಾತಂತ್ರ್ಯ ಇತ್ತು. ಒಂದು ರೀತಿ ಮನೆ ಕೆಲಸ ಅನ್ನೋದನ್ನು ತೆಗೆದುಹಾಕಿದ್ರೆ ಇನ್ನೆಲ್ಲ ವಿಷಯದಲ್ಲೂ ತುಂಬಾ ಚೆನ್ನಾಗಿತ್ತು. ನನಗೆ ಕೈ ತುಂಬ ಸಂಬಳ ಕೊಡ್ತಿದ್ರು. ಹಾಕ್ಕೊಳ್ಳೋದಕ್ಕೆ ಚಂದದ ಬಟ್ಟೆಗಳನ್ನು ತೆಗೆದುಕೊಡ್ತಿದ್ರು. ನಾನು ಮೇಡಮ್ ಅವರ ಚಂದದ ಸೀರೆಗಳನ್ನು ತಗೊಂಡು ಹೋಗಿ ಅಮ್ಮಂಗೆ ಕೊಡ್ತಿದ್ದೆ. ಇದು ಮನೆಯಲ್ಲಿ ಗೊತ್ತಿರಲಿಲ್ಲ ನಾನು ಮನೆ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಹೇಳುವ ಗೋಜಿಗೂ ಕೂಡ ನಾನು ಹೋಗಲಿಲ್ಲ, ಇವ್ರಿಗೆ ಬೇಜಾರಾಗತ್ತೆ ಅಂತ. ಮೊದಲು 1-2 ಕೆಲಸಕ್ಕೆ ಬಂದವಳು ಈಗ ಮನೆಯ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ. ಪ್ರತಿ ಕೆಲಸವೂ ನನ್ನ ಕೈ ಕೆಳಗಡೆನೇ ಹೋಗಬೇಕು, ನಾನು ಮಾಡಬೇಕು ಅಥವಾ ಕೆಲಸದವರ ಕೈಯಲ್ಲಿ ಮಾಡಿಸ್ಬೇಕು. ಅಷ್ಟು ಕೊಟ್ಟಿದ್ದಾರೆ ಅಮ್ಮನವರು. ನನ್ನನ್ನು ಈಗ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನನ್ನು ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾರೆ, ಮೇಕಪ್ಪು ಮಾಡಿಸ್ತಾರೆ. ಇವತ್ತು ಬೆಳಗ್ಗೆ ಅವರ ರೂಮ್ಗೆ ಕರೆದು ಚಂದದ ಒಡವೆ ಒಂದನ್ನು ಕೊಟ್ಟರು. ನೆಕ್ಲೆಸ್ ಸೆಟ್ ಅದು. ಇದನ್ನು ಇಂದು ಬರುವ ಯುಗಾದಿ ಹಬ್ಬಕ್ಕೆ ಹಾಕೋ, ನಿನ್ನ ಬಳಿ ಒಡವೆನೇ ಇಲ್ಲ ಅಂತ ನನ್ನ ಗೆಳತಿ ಹೇಳ್ತಿದ್ಲು. ಅವಳಿಗೂ ತೋರಿಸು ಅಂತ ಹೇಳಿದ್ಲು. ಅದಕ್ಕೆ ತಗೊಂಡು ಹೋಗಿ ಅತ್ತೆಗೆ ತೋರಿಸ್ದಾಗ ಮೊದಲು ಕಿತ್ಕೊಂಡ್ಳು. ನಂತರ ನಾನು ಅಳ್ತಾ ಮೇಡಮ್ಗೆ ಫೋನ್ ಮಾಡಿದೆ. ಆನಂತರ ಮೇಡಮ್ ಕೂಡ ಅತ್ತಿಗೆಗೆ ಫೋನ್ ಮಾಡಿ ನನ್ನ ನೆಕ್ಲೆಸನ್ನು ಅತ್ತೆ ನಂಗೆ ತಂದುಕೊಟ್ರು. ನಂಗೆ ಬರೋ ಸಂಬಳದಲ್ಲಿ ಅತ್ತೆಗೂ ಕೂಡ ಸ್ವಲ್ಪ ಹೋಗುತ್ತೆ. ಮೇಡಮ್ ಮನೆಗೆ ಕೆಲಸಕ್ಕೆ ನನ್ನ ಸೇರಿಸಿದ್ದಕ್ಕೆ ಇತ್ತೀಚೆಗೆ ನಾನು ಕಡಿಮೆ ಮಾಡಿದ್ದೀನಿ ಅತ್ತೆ ಮನೆಗೆ ಹೋಗೋದಕ್ಕೆ. ಇವತ್ತು ರಾತ್ರಿ ಮೇಡಮ್ ಮನೆಯಲ್ಲಿನೇ ಮಲ್ಕೊಂಡೆ. ಆಗ ಸ್ವಲ್ಪ ಧೈರ್ಯ ಬಂತು, ಇಲ್ಲೇ ರೆಗ್ಯುಲರ್ ಆಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನಗೆ ಔಟ್ ಹೌಸ್ ಕೊಟ್ಟಿದ್ದಾರೆ. ಆ ಮನೆ ಕೂಡ ತುಂಬಾ ಚೆನ್ನಾಗಿದೆ. ಆದರೆ ಅತ್ತೆ ಮನೆ ಬಿಟ್ಟರೆ ಅತ್ತೆ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಚಾಡಿ ಹೇಳಿ ತೊಂದರೆ ಮಾಡ್ತಾಳೆ. ಅದಕ್ಕಾದರೂ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮೇಡಮ್ ಹೇಳ್ತಿದ್ರು, ಅವ್ರ ಸಂಬಂಧದಲ್ಲಿ ಒಂದು ಹುಡುಗ ಇದ್ದಾನಂತೆ, ಅವನು ಒಳ್ಳೆಯವನಂತೆ, ನೀನು ಬೇಕಾದರೆ ಒಪ್ಕೊಂಡ್ರೆ ಮದುವೆ ಮಾಡ್ತೀನಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ಮೇಡಮ್ ಹೇಳ್ತಾರೆ, ನೀನು ಸಾಯೋವರೆಗೂ ನಮ್ಮ ಜೊತೆನೇ ಇರು, ಎಲ್ಲೂ ಹೋಗಬೇಡ. ಮದುವೆ ಆದರೂ ಕೂಡ ನಿಂಗೇನಾದರೂ ಒಂದು ಕೆಲಸ ಕೊಟ್ಟು ಇಲ್ಲೇ ಇಟ್ಕೊಳ್ತೀವಿ. ನಿನ್ನಷ್ಟು ಒಳ್ಳೆಯ ನಂಬಿಕೆ ಇರೋ ಹುಡುಗಿ ಸಿಗೋದು ತುಂಬ ಕಷ್ಟ. ನಮ್ಮ ಮನೆನ ನಿನ್ನ ಮನೆ ಅನ್ನುವಷ್ಟು ಕಾಳಜಿಯಿಂದ ನೋಡ್ಕೊಳ್ತೀಯ. ನಿನ್ನಷ್ಟು ಒಳ್ಳೆಯ ಹುಡುಗಿನ ನಾವು ನೋಡೇ ಇಲ್ಲ ಅಂತ ತುಂಬ ಹೊಗಳುತ್ತಿದ್ರು. ಅದೆಲ್ಲ ಜಾಸ್ತಿ ಅಂತ ಅನಿಸ್ತಿತ್ತು. ವಾರದಲ್ಲಿ 2 ದಿನ ನಾನು ಮೇಡಮ್ ಅವರ ಮನೆಯಲ್ಲಿನೇ ಮಲ್ಕೊಳ್ತಿದ್ದೆ. ಅಂದರೆ ಅದು ಅವ್ರ ಮನೆಯಲ್ಲಿ ಮಲ್ಗೋದಾದರೆ ನನಗೆ ಅಂತ ಒಂದು ರೂಮನ್ನೇ ಬಿಟ್ಕೊಟ್ಬಿಟ್ಟಿದ್ರು. ಮೊದಲು ಇಷ್ಟ ಅನಿಸಿದ್ರು, ಆನಂತರ ನನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋ ಹುಡುಗಿ ಇವ್ರಿಗೆ ಸಿಕ್ಕಿಲ್ವೇನೋ. ಇವ್ರಿಗೆ ಯಾವಾಗಲೂ ತುಂಬ ಕಂಫರ್ಟಾಗಿ ಚೆನ್ನಾಗಿರ್ತಾರೆ. ನಾನು ಕೆಲಸ ಮಾಡ್ತಿದ್ರೆ ನಾನು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿದ್ದೀನಿ. ಆದ್ದರಿಂದ ಇನ್ನು ನಾನು ಕೂಡ ಅಟ್ರಾಕ್ಟ್ ಆಗ್ತೀನಿ ಅಂತ ನನ್ನನ್ನು ನಾನೇ ಹೊಗಳಿಕೊಂಡೆ. ಮನಸ್ಸಲ್ಲೇ ಒಂದು ರೀತಿ ಈಗೋ ಬಂತು. ನಾನು ತುಂಬ ಒಳ್ಳೆಯವಳು, ನನ್ನಷ್ಟು ಒಳ್ಳೆಯವಳು ಇನ್ಯಾರೂ ಇಲ್ಲ ಅನ್ನೋ ಜಂಬ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿತ್ತು. ಇವತ್ತು ಕೂಡ ಹುಷಾರಿರಲಿಲ್ಲ, ಅಷ್ಟೊಂದೇನಿಲ್ಲ, ಆದರೆ ಇಲ್ಲೇ ಮಲಗಬೇಕು ಅಂತ ಅನ್ನಿಸ್ತು. ಇಲ್ಲಿ AC ರೂಮ್ ನನಗೆ ಕೊಟ್ಟಿರೋದು. ಅತ್ತೆ ಮನೆಗೆ ಹೋದರೆ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೊಳ್ಬೇಕು.
ಅದಕ್ಕಾಗಿ ನಾನು ಇಲ್ಲೇ ಇರೋದಕ್ಕೆ ಒಪ್ಪಿದೆ. ನಾನು ಇಲ್ಲೇ ಇರ್ತೀನಿ ಅಂದರೆ ಮೇಡಮ್ಗೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ದುಃಖ ಆಗ್ತಿತ್ತು. ಮೊದಲು ನಾವಿಷ್ಟೊಂದು ಶ್ರೀಮಂತರಲ್ಲ ಅಂತ. ನಮ್ಮನೆ ಯಜಮಾನ್ರೆ ತುಂಬ ಒಳ್ಳೆಯವರಾಗಿದ್ದರಿಂದ ನಾನು ಕೂಡ ಶ್ರೀಮಂತಳೆ, ಇದು ನಮ್ಮನೆ ಅನ್ನೋ ರೀತಿ ಫೀಲ್ ಮಾಡಿಸ್ತಿದ್ದಾಳೆ. ನಾನಿವತ್ತು ಇಲ್ಲೇ ಮಲಗ್ತೀನಿ ಅಂದ ತಕ್ಷಣ ಅವರು ಒಪ್ಕೊಂಡ್ರು. ಸ್ವಲ್ಪ ಬೇಸರದಲ್ಲಿನೇ ಇದ್ದರು. ನಂತರ ನಗ್ತಾ, ನಿನಗಿಷ್ಟ ಇಲ್ದಿದ್ರೆ ಮಲ್ಕೋ, ಇದು ನಿನ್ನ ಮನೆಯೇ ಅಂತ ಹೇಳಿದ್ರು. ಅವ್ರು ಯಾವಾಗಲೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಯೋಚನೆ ಮಾಡ್ತಾನೆ ಇರ್ತಾರೆ. ನನಗೆ ಕಷ್ಟ ಆಯಿತು, ಅವ್ರ ದುಃಖನ ಸರಿಪಡಿಸ್ಬೇಕು ಅಂತ ಯೋಚಿಸಿ ನಂತರ ನಾನು ಸುಮ್ಮನಾದೆ. ದೊಡ್ಡವರು ಅವ್ರ ವಿಷಯ 1000 ಇರುತ್ತೆ. ನನ್ನ ಕೆಲಸನ ನಾನು ನೋಡಿಕೊಂಡು ಸುಮ್ಮನೆ ಇದ್ದರೆ ಸರಿ. ಇಲ್ಲ ಅಂತಂದರೆ ನಾನು ಮಾಡ್ತಾ ಇರೋ ಈ ಕೆಲಸಕ್ಕೆ ತೊಂದರೆ ಆಗಿಬಿಟ್ರೆ ಬೇರೆ ಮನೆ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇಷ್ಟೊಂದು ಚೆನ್ನಾಗಿ ಯಾರನ್ನ ನೋಡ್ಕೊಳ್ಳೋದಿಲ್ಲ ಅಂತ ರೂಮ್ಗೆ ಹೋಗಿ ಮುದ್ರಕೊಂಡು ಮಲ್ಕೊಂಡೆ. ಇವತ್ತು ಬಹಳ ಬೇಗ ನಿದ್ರೆ ಬಂತು. ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ಆದರೆ ತುಂಬ ಸಮಯದ ಮೇಲೆ ನನಗೆ ಎಚ್ಚರ ಆಯಿತು. ನನಗೆ ಸಾಮಾನ್ಯವಾಗಿ ಎಚ್ಚರ ಆಗೋದಿಲ್ಲ. ಮಧ್ಯರಾತ್ರಿ ಮಲಗಿದ್ರೆ ಬೆಳಗ್ಗೆನೇ ಎಚ್ಚರ ಆಗೋದು. ಇವತ್ತು ಅಷ್ಟೊಂದು ಮಾತ್ರೆಗಳನ್ನು ತಗೊಂಡಿದ್ದೀನಿ ಜ್ವರ ವಾಸಿಯಾಗಲಿ ಅಂತ. ಆದರೂ ಎಚ್ಚರ ಆಗಿದೆ ಅಂತ ಗಮನಿಸಿದಾಗ ರೂಮ್ ಪೂರ್ತಿ ಕತ್ತಲಾಗಿತ್ತು. ಅಷ್ಟೇ ಅಲ್ಲ, ನಮ್ಮ ದೇಹ ರೋಮಾಂಚನದಿಂದ ಕುಣಿತಾ ಇತ್ತು. ಅಂದರೆ ನನ್ನ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲ, ಸಂಪೂರ್ಣವಾಗಿ ತೆಗೆದ್ಬಿಟ್ಟಿದ್ದೀನಿ. ಯಾರೋ ಅವರ ಹೊರಟಾದ ಕೈಯನ್ನು ಆಡಿಸ್ತಿದ್ದಾರೆ. ನಂಗೆ ನಿಜವಾಗ್ಲೂ ಭಯ ಆಯಿತು. ನಂಗೆ ಮದುವೆ ಆಗಿಲ್ಲ, ಕನ್ಯೆ. ಮೊದಲ ರಾತ್ರಿ ನನ್ನ ಗಂಡನ ಜೊತೆ ನಾನು ಮಾಡ್ಕೊಳ್ಬೇಕು ಅಂತ ಆಸೆಯಿಂದ ಇದ್ದೆ. ಆದರೆ ಇಲ್ಲಿ ನೋಡಿದ್ರೆ ನನ್ನನ್ನು ಯಾರೋ ಬಳಸ್ಕೊಳ್ತಿದ್ದಾರೆ ಅಂತ ಜೋರಾಗಿ ಕಿರಿಸ್ದೆ. ಆ ಕೈಗಳು ನನ್ನ ಬಾಯನ್ನು ಗಟ್ಟಿಯಾಗಿ ಮುಚ್ಚಿ ಆಧಿಪತ್ಯವನ್ನು ಸಾಧಿಸ್ತಿವೆ. ನಾನು ಬಲವಂತವಾಗಿ ಆ ಮನುಷ್ಯನನ್ನು ದೂರ ತಳ್ಳಿದೆ. ಅಷ್ಟೇ ಅಲ್ಲ, ನನ್ನ ಕೈ ಮಡಿಯ ಲೈಟ್ ಸ್ವಿಚ್ ಇತ್ತು. ಆನ್ ಮಾಡಿ ನೋಡಿದಾಗ ಎದುರುಗಡೆ ಇದ್ದ ಮನುಷ್ಯನನ್ನು ನೋಡಿ ಬೆಚ್ಚಿಬಿದ್ದೆ. ಇವನ ಅಂತ ಕಿರಿಸ್ದೆ. ಅವನು ಬೇರೆ ಯಾರೂ ಅಲ್ಲ, ನಮ್ಮನೆ ಓನರ್ ಇಟ್ಕೊಂಡಿರೋ ಹೊಸ ಕಾರ್ ಡ್ರೈವರ್, ಇತ್ತೀಚೆಗೆ ಬಂದಿರೋ ಡ್ರೈವರ್. ತುಂಬ ಚೆನ್ನಾಗಿ ಕಾರು ಓಡಿಸ್ತಾನೆ, ತುಂಬ ತಲೆ ಹರಟೆ ಅಂತ ಮೇಡಮ್ ಅವರು ಯಾವಾಗಲೂ ಹೇಳ್ತಿದ್ರು. ಆಕಾಶ ತಲೆ ಮೇಲೆ ಬಿದ್ದಂತಾಯಿತು, ಭೂಮಿ ಕುಸಿದಂತಾಯಿತು. ಜೋರಾಗಿ ಅಳ್ತಿದ್ದೀನಿ. ಅವನನ್ನು ಗಟ್ಟಿಯಾಗಿ ತಪ್ಕೊಂಡ. ನಾನು ಭಯದಿಂದ ಅಲ್ಲೇ ಇದ್ದ ನನ್ನ ಬಟ್ಟೆನ ಹಾಕ್ಕೊಂಡು ನನ್ನ ದೇಹನ ಕವರ್ ಮಾಡಿಕೊಂಡೆ ಸಂಪೂರ್ಣವಾಗಿ. ಅವನು, ಇದೆಲ್ಲ ಮಾಡೋ ಅಧಿಕಾರ ನಿನಗೆ ಕೊಟ್ಟಿದ್ಯಾರು? ನೀನು ಯಾರು? ನನ್ನನ್ನು ಎಷ್ಟು ಧೈರ್ಯ ಇದ್ದರೆ ಮುಟ್ತಿದೆಯಾ ಅಂತ ನನ್ನ ಕೈಗೆ ಸಿಕ್ಕಿದ ಸಾಮಾನುಗಳನ್ನು ತಗೊಂಡು ಅವನ ಬಳಿ ಎಸೆದಿದ್ದೆ. ಒಂದು ಫ್ಲವರ್ ವಾಸ್ ಅವನ ಮುಖದ ಮೇಲೆ ಬಿದ್ದಿದ್ದರಿಂದ ಅವನ ಮುಖದಿಂದ ರಕ್ತ ಧಾರಾಕಾರವಾಗಿ ಸುರಿತಿತ್ತು. ನನಗೆ ತುಂಬ ದುಃಖ ಆಯಿತು. ಇಷ್ಟೊಂದು ನನಗೆ ನೋವು ಮಾಡೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದು ಅಂತ ಅನಿಸಿದ್ರು ಅವನ ಮುಖ ರಕ್ತ ಬರ್ತಿತ್ತು. ಅದು ನನ್ನಿಂದಾನೇ ಆಯಿತು. ದುಃಖ ಆಯಿತು. ಅವನು ನನಗೆ ಇನ್ನೂ ತೊಂದರೆ ಮಾಡಿದರೆ ಅಂತ ಭಯದಿಂದ ಕೂತೆ. ಆದರೆ ಅವನ ಮುಖದಲ್ಲಿ ಕೋಪ ಇರಲಿಲ್ಲ, ಕರುಣೆ ಇತ್ತು. ಅವನು ಮಾಡಿದ ತಪ್ಪು ಅವನಿಗೆ ಅರಿವಾಗಿತ್ತು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ರೂಮಿನ ಬಾಗಿಲನ್ನು ಮೇಡಮ್ ಅವರು ತುಂಬ ಜೋರಾಗಿ ಬಡಿತಾ ಇದ್ದಾರೆ. ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಿನ್ನನ್ನು ಕೆಲಸದಿಂದ ತೆಗೆಸಾಕ್ತೀನಿ ಅಂತ ಹೇಳಿದೆ. ಆಗ ಆ ಹುಡುಗ ನನ್ನ ಕಾಲನ್ನು ಹಿಡ್ಕೊಂಡ. ನಿನ್ನ ಕಣ್ಣಿಗೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳಿಕೊಂಡ. ನನಗೆ ಗೊಂದಲ ಆಯಿತು. ಮೇಡಮ್ ಬಳಿ ಏನು ಹೇಳಬೇಕು ಅಂತ ತಿಳಿದೆ. ಯಾವುದೋ ಸುಳ್ಳನ್ನು ಹೇಳಿ ರೂಮ್ ಒಳಗಡೆ ಹೋಗಿ ಮಲ್ಕೊಂಡೆ. ರೂಮಿಂದ ಹೊರಗೆ ಹೊರಟೋಗಿದ್ದೆ. ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾನು ಯಾರನ್ನ ಮದುವೆ ಆಗಲಿ, ಯಾರು ನನ್ನನ್ನು ಮದುವೆ ಆಗ್ತಾರೆ, ಇವ್ರು ನೋಡಿದ್ರೆ ನನ್ನ ಜೊತೆ ಈ ರೀತಿ ಮಾಡಿದಾನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದೆ. ಹೆಣ್ಮಕ್ಳು ಅಂದರೆ ಪ್ರತಿಯೊಬ್ಬರಿಗೂ ಆಟದ ಸಾಮಾನು ಅಷ್ಟೇ. ಅಲ್ಲದೆ ಮೆಸೇಜ್ ಬಂತು,
ಮೇಡಮ್ ಮೆಸೇಜ್ ಕಳಿಸಿದ್ರು, ಬೆಳಗ್ಗೆ ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ. ನನಗೆ ಇನ್ನೂ ಭಯ ಆಗೋದಕ್ಕೆ ಶುರುವಾಯಿತು. ಮೇಡಮ್ಗೇನಾದರೂ ಈ ವಿಷಯ ಗೊತ್ತಾಗಿರಬಹುದಾ ಅಂತ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬೇರೆ ಬಟ್ಟೆನ ಹಾಕ್ಕೊಂಡೆ. ರಾತ್ರಿ ಹಾಕಿದ ಬಟ್ಟೆನ ಡಸ್ಟ್ಬಿನ್ಗೆ ಎಸ್ದೆ. ಇನ್ನೂ ಹೊಸ ಜೀವನ ಬದುಕಬೇಕು, ಇದೆಲ್ಲವನ್ನ ಕೆಟ್ಟ ಕನಸು ಅಂತ ಮರಿಬೇಕು ಅಂತ ನನಗೆ ನಾನೇ ಹೇಳ್ಕೊಂಡೆ. ಹೊರಗೋದಾಗ ಮೇಡಮ್ ನನಗಾಗಿ ಕಾಯ್ತಿದ್ರು. ನಾನು ಯಾವಾಗಲಿಗಿಂತ ಬೇಗ ಎದ್ದು ರೆಡಿಯಾಗಿದ್ದೀನಿ. ನನಗಿಂತ ಮುಂಚೆನೇ ಮೇಡಮ್ ಎದ್ದು ರೆಡಿಯಾಗಿದ್ದಾರೆ. ಮೇಡಮ್ ಬಳಿ ಹೋದಾಗ, ಮೇಡಮ್ ನಿನ್ನ ಕಣ್ಣು ಕೆಂಪಗಾಗಿದೆ, ರಾತ್ರಿ ನಿದ್ದೆ ಮಾಡಿಲ್ವಾ, ಬಾ ಇಲ್ಲೇ ಕೂತ್ಕೋ ಅಂತ ಹೇಳಿ ಅವ್ರ ಪಕ್ಕನೇ ಕೂರಿಸ್ಕೊಂಡ್ರು. ಇದೇ ಮೊದಲ ಬಾರಿ ಅವ್ರ ಪಕ್ಕ ಕೂತ್ಕೊಂಡಿರೋದು. ಅವರು ಅವ್ರ ತಮ್ಮನನ್ನು ಮದುವೆ ಆಗೋ ಪ್ರಸ್ತಾಪನ ಹೇಳಿದ್ರು. ನಾನು ಕೆಲಸದವಳು ಅಂದರೆ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಮನೆ ಕೆಲಸ ಮಾಡೋರನ್ನು ಯಾಕೆ ನಾವು ಅಷ್ಟೊಂದು ಕೇವಲವಾಗಿ ನೋಡಬೇಕು? ನಿನ್ನ ಮೇಲೆ ನನಗೆ ಅಭಿಮಾನ ಇದೆ, ಗೌರವ ಇದೆ ಅಂತ ಮೇಡಮ್ ಹೇಳಿ ಅವರ ತಮ್ಮನನ್ನು ಮದುವೆಯಾಗುವಂತೆ ಕೇಳಿಕೊಂಡ್ರು. ಭಯ ಆಯಿತು, ಏನು ಹೇಳಬೇಕು ಅಂತ ತಿಳಿದೆ ಅತ್ತೆ ಹೆಸರನ್ನ ಹೇಳಿದೆ. ಅಷ್ಟರಲ್ಲಿ ಮೇಡಮ್ ಅತ್ತೆಗೆ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಇಟ್ಟಾಗ ಅತ್ತೆ ಬಹಳ ಬೇಗ ಖುಷಿಯಿಂದಾನೇ ಒಪ್ಕೊಂಡ್ರು. ನಾ ಹುಡುಗಿನ ಕೊಡ್ತೀವಿ ಅಷ್ಟೇ, ಒಳ್ಳೆ ಗುಣದಿಂದ ಕೂಡಿರೋ ಮಗುನ ಕೊಡ್ತಿದ್ದೀವಿ, ಯಾವುದೇ ಆಸ್ತಿ ಆಗಲಿ ಐಶ್ವರ್ಯ ಆಗಲಿ ಕೊಡೋದಿಲ್ಲ, ಮದುವೆ ಕೂಡ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಮೇಡಮ್ ಅವರು ಅದೆಲ್ಲವನ್ನು ನಾವೇ ಮಾಡ್ಕೊಳ್ತೀವಿ, ದೇವರು ನಮಗೆ ತುಂಬಾ ಕೊಟ್ಟಿದ್ದಾನೆ, ನೀವು ನಿಮ್ಮ ತಮ್ಮ ಮತ್ತು ಅವ್ರ ಹೆಂಡತಿಗೆ ಹೇಳಿ ಮದುವೆಗೆ ಇವತ್ತು ಸಂಜೆ ಬರೋ ರೀತಿ ಹೇಳಿ, ದೇವಸ್ಥಾನದಲ್ಲಿ ಬಹಳ ಬೇಗ ಮದುವೆ ಆಗುತ್ತೆ, ಹುಡುಗ ಬೇರೆ ರಾಜ್ಯಕ್ಕೆ ಮದುವೆ ಆಗಿದ ತಕ್ಷಣ ಹುಡುಗಿನ ಕರ್ಕೊಂಡು ಹೋಗ್ತಾನೆ ಅಂದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ನನಗೆ ಗೊತ್ತಿಲ್ಲದ ವಿಷಯ ಅತ್ತೆಗೆ ಹೇಳ್ತಿದ್ದಾರೆ ಅಂತ. ಅತ್ತೆ ಒಂದೇ ಸಲಕ್ಕೆ ಒಪ್ಕೊಂಡ್ರು. ಅವರಿಗೆ ದುಡ್ಡು ಖರ್ಚಾಗಬಾರ್ದು ಅಷ್ಟೇ. ನನಗೆ ರೇಷ್ಮೆ ಸೀರೆ ಉಡಿಸಿ ಚಂದದ ಒಡವೆಗಳನ್ನು ಹಾಕಿದ್ರು. ಮೇಡಮ್ ನಿಮ್ಮ ಬಳಿ ಒಂದು ಹೊಸ ವಿಷಯ ಹೇಳಬೇಕು, ಅದೇನು ಅಂದರೆ ಅಂತ ಅಂದಂಗ್ಳು. ಪ್ರತಿ ಸಲ ಏನಾದರೂ ತೊಂದರೆ ಆಗ್ತಿತ್ತು. ಮದುವೆನ ತಪ್ಪಿಸೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀವಿ, ಆದರೆ ಅದು ಸಾಧ್ಯನೇ ಆಗಲಿಲ್ಲ. ನಂತರ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಮನೆಯವರು ತೀರಾ ಹತ್ತಿರದ ಸಂಬಂಧಿಕರು ಮದುವೆಗೆ ಬಂದಿದ್ದರು. ಹುಡುಗನ್ನ ಹುಡುಕ್ತಿದ್ದಾರೆ. ಆಗ ಹುಡುಗ ಬಂದ. ಅವನನ್ನು ನೋಡಿ ನಾನು ಅಲ್ಲೇ ಕೆಳಗೆ ಕುಸ್ದೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ನಿನ್ನೆ ರಾತ್ರಿ ನನ್ನ ಜೊತೆ ಮೊದಲ ರಾತ್ರಿ ಮಾಡಿಕೊಂಡ ನಮ್ಮ ಮನೆಯ ಡ್ರೈವರ್. ನಾನು ಮೇಡಮ್ಗೆ ಹೇಳಿದೆ, ಮೇಡಮ್ ಇವ್ರ ಮನೆ ಡ್ರೈವರ್ ಜೊತೆ ನೀವು ನನ್ನ ಮದುವೆ ಮಾಡಿಸ್ತಿದ್ದೀರಾ ಅಂತ ಏನೋ ಹೇಳೋದಕ್ಕೆ ಹೋದಾಗ ಅವನು ಡ್ರೈವರ್ ಅಲ್ಲ, ನನ್ನ ಸ್ವಂತ ತಮ್ಮ. ಅಪ್ಪ ಅಮ್ಮನ ಜೊತೆ ಕೋಪ ಮಾಡಿಕೊಂಡಿದ್ದ ಯಾವುದೋ ಆಸ್ತಿ ವಿಷಯಕ್ಕೆ. ಅವನನ್ನು ಸಮಾಧಾನ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದು. ಇಷ್ಟು ದಿನ ಆದಮೇಲೆ ನಿಮ್ಮಿಬ್ಬರು ವಿಷಯ ತಿಳಿತು. ಆಗ ನನಗೆ ಇವನ ಮೇಲೆ ಇದ್ದು ಕೋಪ ಹೋಗಿ ಪ್ರೀತಿ ಬಂತು. ಮೇಡಮ್ ನಿನ್ನೆ ರಾತ್ರಿ ಅಂತ ಏನೋ ಹೇಳೋದಕ್ಕೆ ಹೋದಾಗ ನಿನ್ನೆ ನೀನು ಕಿರಿಸಿದಾಗ ನನಗೆಲ್ಲನೂ ತಿಳಿತು. ಆದರೆ ಹೇಗಿದ್ರೂ ಇವತ್ತು ಮದುವೆ ಆಗ್ತಾರಲ್ವಾ ಅಂತ ಸುಮ್ಮನಿದ್ಬಿಡೋಣ ಅಂತಾನೂ ಅನ್ನಿಸ್ತು. ಇವನು ಮೊದಲ ಬಾರಿ ನಿನ್ನನ್ನು ನೋಡ್ದ ಸಮಯದಿಂದಾನೂ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ದ. ಇವನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಇವನಿನ್ನೂ ಚಿಕ್ಕವನು ಅಂತ ಬೇರೆ ಹುಡುಗನನ್ನು ಹುಡುಕ್ತಿದ್ದೆ. ಒಳ್ಳೆ ಸಂಬಂಧನೂ ಬಂದಿತ್ತು. ನಾನು ಎಲ್ಲಿ ಮದುವೆ ಮಾಡಿಬಿಡ್ತೀನೋ ಅನ್ನೋ ಭಯದಿಂದ ಅವನು ನಿನ್ನ ಜೊತೆ ಈ ರೀತಿ ನಡ್ಕೊಂಡ. ದಯವಿಟ್ಟು ಅವನನ್ನು ಕ್ಷಮಿಸು ಅಂತ ಕೈ ಮುಗಿದು ಅವರು ತಮ್ಮ ತಮ್ಮನನ್ನು ಹೊಡೆದ್ರು. ನೀನವಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನಾನು ನೋಡಬೇಕಾಗಿತ್ತು. ನೀನು ಹೇಗೆ ಈ ರೀತಿ ತಪ್ಪು ಮಾಡಿದೆ ಅಂತ ಮೇಡಮ್ ತುಂಬ ಬೇಸರ ಮಾಡಿಕೊಂಡ್ರು. ಅಲ್ಲಿ ವಾತಾವರಣ ತುಂಬ ಶಾಂತವಾಗಿತ್ತು. ಆಗ ನಮ್ಮತ್ತೆ ಅಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡಿದ್ರು. ಅಷ್ಟೇ ಅಲ್ಲ, ನನ್ನ ಮತ್ತು ಮೇಡಮ್ ತಮ್ಮನ್ನ ಮದುವೆನೂ ಮಾಡಿಸಿದ್ರು. ಈಗ ನಾವು ನಿಜವಾಗ್ಲೂ ಸತಿಪತಿಗಳಾಗಿದ್ದೀವಿ.
ನನ್ನ ಗಂಡನ ಕಣ್ಣುಗಳಲ್ಲಿ ಕನಿಕರ ಇತ್ತು. ಅವ್ರಿಗೆ ಪಶ್ಚಾತ್ತಾಪ ಇದೆ ಅನ್ನೋದು ಅರಿತುಕೊಂಡೆ. ನಂತರ ಅವರನ್ನು ಗಟ್ಟಿಯಾಗಿ ತಪ್ಕೊಂಡು ಐ ಲವ್ ಯು ಅಂತ ಹೇಳಿದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳು ನನ್ನ ಚಾನಲಲ್ಲಿ ಬರ್ತಾನೇ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.